ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದ್ರೆ ಈಗ ಅವರಿಗೆ ಜಾಮೀನು ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಆಗಿತ್ತು. ಅದರ ವಿಚಾರಣೆ ನಡೆಸಲಾಗಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಈಗ ಆ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನ ಸದ್ಯ ಸುಪ್ರೀಂ ಕೋರ್ಟ್ ಮತ್ತೆ ಮುಂದೂಡಿದೆ. ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಸದ್ಯ ಮುಂದೂಡಿದೆ. ಮೇ 14ಕ್ಕೆ ಮೇಲ್ಮನವಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸದ್ಯ ನಟ ದರ್ಶನ್ ಹಾಗೂ ಇನ್ನುಳಿದಂತ ಆರೋಪಿಗಳ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಅವರಿಗೆ ನೀಡಿರತಕ್ಕಂಥ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. ಆ ಮೇಲ್ಮನವಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿದೆ. ವಿಚಾರಣೆ ನಡೆಸಿರುವಂತಹ ನ್ಯಾಯಾಲಯ ಮೇ 14ನೇ ತಾರೀಕಿಗೆ ಮತ್ತೆ ವಿಚಾರಣೆಯನ್ನ ಮುಂದೂಡಿದೆ. ಸದ್ಯಕ್ಕೆ ಮತ್ತೆ ನಟ ದರ್ಶನ್ ತೂಗುದೀಪ್ಗೆ 21 ದಿನಗಳ ರಿಲೀಫ್ ಸಿಕ್ಕಂತಾಯ್ತು. ವಿಚಾರಣೆ ನಡೆಸಿರುವಂತಹ ನ್ಯಾಯಾಲಯ ಮತ್ತೆ ಮೇ 14ನೇ ತಾರೀಕುವರೆಗೂ ಕೂಡ ಮುಂದೂಡಿರುವ ಹಿನ್ನೆಲೆ ಈಗ ನಟ ದರ್ಶನ್ ಅವರಿಗೆ 21 ದಿನಗಳ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನ ಜಾಮೀನು ಏನಿದೆ ಅದರ ಮೇಲೆ ಅವರಿಗೀಗ ಮತ್ತೆ ರಿಲೀಫ್ ಇರುತ್ತೆ. ಹೈಕೋರ್ಟ್ ಅಲ್ಲಿ ಅವರು ಜಾಮೀನು ಪಡ್ಕೊಂಡಿದ್ರು. ಜಾಮೀನು ಪಡ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಿಸಿ ಹೈಕೋರ್ಟ್ನ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ರಾಜ್ಯ ಪೊಲೀಸ್ ಇಲಾಖೆ ಸಲ್ಲಿಸಿ ಮೇಲ್ಮನವಿ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ಈಗ ವಾದ ಪ್ರತಿವಾದಗಳನ್ನ ಆಲಿಸಿ ಮೇ 14ನೇ ತಾರೀಕುವರೆಗೂ ಕೂಡ ಮತ್ತೆ ವಿಚಾರಣೆಯನ್ನ ಕಾಯ್ದಿರಿಸಿದೆ. 14ನೇ ತಾರೀಕು ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಲು ಕೋರ್ಟ್ ಅನುಮತಿಯನ್ನ ನೀಡಿ ಸದ್ಯ ಈ ಪ್ರಕರಣದ ಜಾಮೀನು ಅರ್ಜಿ ಪ್ರಶ್ನಿಸಿ ಸಲ್ಲಿಕೆ ಆದಂತ ಮೇಲ್ಮನವಿ ಅರ್ಜಿಯನ್ನ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಕೊಲೆ ಆರೋಪಿ ಆಗಿರುವಂತಹ ದರ್ಶನ್ ಅವರಿಗೆ ರಾಜ್ಯ ಹೈಕೋರ್ಟ್ ಇಂದ ಜಾಮೀನು ಸಿಕ್ಕಿದೆ. ಪ್ರಮುಖ ಆರೋಪಿ ಆಗಿರುವಂತಹ ದರ್ಶನ್ ಹಾಗೂ ಉಳಿದಂತವರಿಗೆ ಜಾಮೀನು ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಈ ಜಾಮೀನು ಅರ್ಜಿಯನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿತ್ತು. ಆ ಒಂದು ವಿಚಾರಣೆಯನ್ನ ಇಂದು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ವಿಚಾರಣೆ ನಡೆಸಲಾಯಿತು. ವಿಚಾರಣೆ ನಡೆಸಿರುವಂತಹ ಕೋರ್ಟ್ ಈಗ ಸದ್ಯಕ್ಕೆ ಮತ್ತೆ ಮೇ 14ನೇ ತಾರೀಕುವರೆಗೂ ಕೂಡ ವಿಚಾರಣೆಯನ್ನು ಮುಂದೂಡಿರೋದ್ರಿಂದ 21 ದಿನಗಳ ಕಾಲ ಮತ್ತೆ ಸದ್ಯ ನಟ ದರ್ಶನ್ ಅವರಿಗೆ ಹೈಕೋರ್ಟ್ನ ಬೇಲ್ ಏನಿದೆ ಆ ಬೇಲ್ ಮೇಲೆ ಹೊರಗಿರೋಕೆ ಅವಕಾಶ ಇದೆ. ಭಾರಿ ದೊಡ್ಡ ಮಟ್ಟದ ಸಂಚಲನದ ಪ್ರಕರಣ ಇದಾಗಿತ್ತು. ಒಬ್ಬ ಸ್ಟಾರ್ ನಟ, ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಕೊಲೆ ಆರೋಪಿಯಾಗಿ ಜೈಲು ಸೇರಿದ್ರು. ಕೆಲ ದಿನಗಳ ಕಾಲ ಜೈಲಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸಬೇಕಾಯ್ತು. ಬೆನ್ನು ನೋವಿನ ಕಾರಣದಿಂದಾಗಿ ನಟ ದರ್ಶನ್ ಜಾಮೀನು ಪಡ್ಕೊಂಡು ಹೊರಗಡೆ ಬಂದ್ರು. ನನಗೆ ಬೆನ್ನು ನೋವು ಆಗಿದೆ, ನಾನು ಆಪರೇಷನ್ ಮಾಡಿಸ್ಕೊಳ್ಬೇಕು, ನನಗೆ ರಿಯಾಯಿತಿ ಕೊಡಿ, ಜಾಮೀನು ಕೊಡಿ ಅಂಥೇಳಿ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಹೈಕೋರ್ಟ್ ಮೂಲಕ ಅವರು ಜಾಮೀನು ಪಡ್ಕೊಂಡಿದ್ರು. ಆದರೆ ಕರ್ನಾಟಕ ಪೊಲೀಸ್ ಇಲಾಖೆ ಈಗ ಸದ್ಯ ನಟ ದರ್ಶನ್ ಅವರಿಗೆ ಜಾಮೀನು ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ನ ತೀರ್ಪನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದಾಗ ಅದನ್ನ ಇವತ್ತು ವಿಚಾರಣೆಗೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟ್ನ ಪೀಠ. ಹೀಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ವಿಚಾರಣೆ ಕೂಡ ನಡೀತು. ವಾದ ಪ್ರತಿವಾದಗಳನ್ನು ಕೂಡ ಆಲಿಸಲಾಯಿತು. ಆಲಿಸಿದಂಥ ಸುಪ್ರೀಂ ಕೋರ್ಟ್ ಕೊನೆಗೂ ನಟ ದರ್ಶನ್ ಅವರಿಗೆ ಮತ್ತಿನ್ನೂ 21 ದಿನಗಳ ಕಾಲ ಸದ್ಯಕ್ಕೆ ರಿಲೀಫ್ ಸಿಗುವಂತೆ ಆಗಿದೆ. ಯಾಕೆಂದರೆ 14ನೇ ತಾರೀಕು ಮತ್ತೆ ಮೇ 14ನೇ ತಾರೀಕು ನಾವು ವಿಚಾರಣೆಯನ್ನು ಕೈಗೆತ್ಕೊಳ್ತೇವೆ ಅಂಥೇಳಿ ಸದ್ಯ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಲಿಸಿದಂಥ ಕೋರ್ಟ್ ಕೊನೆಗೂ ನಟ ದರ್ಶನ್ ಅವರ ಜಾಮೀನು ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಈಗ ನಟ ದರ್ಶನ್ ಅವರಿಗೆ ಮತ್ತೆ ಕೆಲವು ದಿನಗಳ ಕಾಲ ಒಂದು ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ದ್ವಿಸದಸ್ಯ ಪೀಠನೇ ಈ ಅರ್ಜಿಯನ್ನು ವಿಚಾರಣೆ ನಡೆಸಿದೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿ JB ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮಹದೇವನ್ ಅವರಿದ್ದಂಥ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆಯನ್ನು ನಡೆಸಲಾಗಿದೆ. ರಾಜ್ಯ ಸರ್ಕಾರದ ಪರ
ಹಿರಿಯ ವಕೀಲರಾಗಿರುವಂಥ ಸಿದ್ಧಾರ್ಥ್ ಲೂಥ್ರಾ ಅವರು ವಾದವನ್ನು ಮಾಡಿದ್ದಾರೆ. ಎಲ್ಲ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿದೆಯಾ, ಆರೋಪಿ ದರ್ಶನ್ ಏನು ರಾಜಕಾರಣಿಯ ಅಂಥೇಳಿ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಎಲ್ಲರಿಗೂ ಜಾಮೀನು ಸಿಕ್ಕಿದೆ, ಆರೋಪಿ ದರ್ಶನ್ ರಾಜಕಾರಣಿ ಅಲ್ಲ, ಜನಪ್ರಿಯ ನಟ ಅಂಥೇಳಿ ವಕೀಲ ಸಿದ್ಧಾರ್ಥ್ ಲೂಥ್ರಾ ಅವರು ಸುಪ್ರೀಂ ಕೋರ್ಟ್ಗೆ ಉತ್ತರವನ್ನು ನೀಡಿದ್ದಾರೆ. ಹತ್ಯೆಯ ತೀವ್ರತೆ ಹೇಗಿತ್ತು ಎಂಬುದನ್ನು ಜಡ್ಜ್ ಮುಂದೆ ಸಿದ್ಧಾರ್ಥ್ ಲೂಥ್ರಾ ಅವರು ವಿವರಿಸಿದ್ದಾರೆ. ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇದೆ, ಪವಿತ್ರ ಗೌಡ ಮಾಡಿರುವಂಥ ಮೆಸೇಜ್ಗಳಿವೆ, CCTV ದೃಶ್ಯಗಳು ಕೂಡ ಸಿಕ್ಕಿವೆ ಅಂಥೇಳಿ ಸಿದ್ಧಾರ್ಥ್ ಲೂಥ್ರಾ ಅವರು ಸುಪ್ರೀಂ ಕೋರ್ಟ್ನ ಪೀಠಕ್ಕೆ ಮನವರಿಕೆ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ವರದಿ ಕೂಡ ಇದೆ ಅಂಥೇಳಿ ಜಡ್ಜ್ ಮುಂದೆ ಹೇಳ್ತಾರೆ. ದೇಹವನ್ನು ಪ್ರಾಣಿಗಳು ತಿಂದಿವೆ, ಮೂಳೆಗಳು ಮುರಿದಿವೆ, ರಕ್ತ ಸುರಿದಿದೆ, ಮರ್ಮಾಂಗಕ್ಕೂ ಕೂಡ ಗಾಯಗಳಾಗಿವೆ, ದೇಹದ ಪ್ರಮುಖ ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ವಿದ್ಯುತ್ ಶಾಖನ ಕೂಡ ಕೊಡಲಾಗಿದೆ, ಹತ್ಯೆಯ ಕ್ರೂರತೆ ಬಹಳ ಖಂಡನೀಯವಾಗಿದೆ ಅಂಥೇಳಿ ಸರ್ಕಾರದ ಪರ ವಕೀಲರಾಗಿರುವಂಥ ಸಿದ್ಧಾರ್ಥ್ ಲೂಥ್ರಾ ಅವರು ಸುಪ್ರೀಂ ಕೋರ್ಟ್ಗೆ ತಿಳಿಸ್ತಾರೆ. ಆರೋಪಿ ದರ್ಶನ್ ಈಗಲೂ ಕೂಡ ಸಾಕ್ಷಿಗಳ ಜೊತೆ ಒಡನಾಟವನ್ನು ಹೊಂದಿದ್ದಾರೆ ಅಂಥೇಳಿ ಹೇಳ್ತಾರೆ. ಹೀಗಾಗಿ ಸಾಕ್ಷಿ ನಾಶ ಆಗ್ಬೋದು ಕೇಸಲ್ಲಿ ಅಂತ. ದರ್ಶನ್ಗೆ ಮದುವೆ ಆಗಿದೆಯೇ, ಪವಿತ್ರ ಗೌಡ ದರ್ಶನ್ ಪತ್ನಿಯೇ ಅಂತೇಳಿ ಕೂಡ ಜಡ್ಜ್ ಪ್ರಶ್ನೆ ಕೇಳ್ತಾರೆ. ಪವಿತ್ರ ಗೌಡ ಪತ್ನಿ ಅಲ್ಲ, ಪರಸ್ತ್ರೀ ಅಂತೇಳಿ ಸಿದ್ಧಾರ್ಥ್ ಲೂಥ್ರಾ ಅವರು ಮಾಹಿತಿಯನ್ನು ಕೊಡ್ತಾರೆ. ದರ್ಶನ್ ಅವರು ತಮ್ಮ ಪರ ವಾದಕ್ಕೆ ಖ್ಯಾತ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರ ಮೊರೆ ಹೋಗಿದ್ರು. ಅವರು ಇವರ ಪರವಾಗಿ ವಿಚಾರಣೆಯನ್ನು ನಡೆಸ್ತಾ ಹೈಕೋರ್ಟಲ್ಲಿ ವಕೀಲತನ ಮಾಡಿರ್ತಾರೆ. ದರ್ಶನ್ ಹತ್ಯೆ ಮಾಡಿರುವುದಕ್ಕೆ ಸಾಕ್ಷಿಗಳು ಇಲ್ಲ ಅಂಥೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಬಲವಾಗಿ ವಾದವನ್ನು ಸುಪ್ರೀಂ ಕೋರ್ಟ್ ಮುಂದೆ ಮಂಡಿಸ್ತಾರೆ. 3 ಸೆಕೆಂಡ್ ವಿಡಿಯೋ ಇದೆ ಅಂತಿದ್ದಾರೆ. ಅದರಲ್ಲಿ ಏನು ಗೊತ್ತಾಗುತ್ತೆ 3 ಸೆಕೆಂಡ್ ವಿಡಿಯೋದಲ್ಲಿ, ಅದನ್ನು ಹೇಗೆ ಸಾಕ್ಷಿ ಅಂತ ಪರಿಗಣಿಸಲಾಗುತ್ತೆ? ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ಪಡೆಯದೆ ದರ್ಶನ್ ಅವರನ್ನು ಕೂಡ ಬಂಧಿಸಲಾಗಿತ್ತು. ಬಂಧಿಸಿದ ಬಳಿಕ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಪಡೆಯಲಾಗಿದೆ ಅಂಥೇಳಿ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟಲ್ಲಿ ವಾದವನ್ನು ಮಾಡ್ತಾರೆ. ಹೀಗೆ ಇಬ್ಬರು ಪರ ವಕೀಲರು, ಒಂದು ಕಡೆ ಸರ್ಕಾರದ ಪರ ವಕೀಲರು, ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು, ಇಬ್ಬರು ಕೂಡ ಮೋಸ್ಟ್ ಸೀನಿಯರ್ ಲಾಯರ್ಸು. ಸುಪ್ರೀಂ ಕೋರ್ಟ್ ಮುಂದೆ ಇಬ್ರು ಕೂಡ ಪ್ರಬಲವಾಗಿ ವಾದ ಪ್ರತಿವಾದಗಳನ್ನು ಕೂಡ ಮಾಡಿರ್ತಾರೆ. ಮೋಸ್ಟ್ ಎವಿಡೆನ್ಸ್ ಇದೆ, ಮತ್ತು ಸಾಕ್ಷಿಗಳ ಜೊತೆನೆ ಅವರ ಒಡನಾಟ ಇರೋದ್ರಿಂದ ಅವರು ಸಾಕ್ಷಿ ನಾಶ ಮಾಡಬಹುದು. ಹೀಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು. ಜಾಮೀನು ಹೈಕೋರ್ಟ್ ಕೊಟ್ಟಿದೆ, ಅದನ್ನು ತಾವು ತಡೆ ಹಿಡಿಬೇಕು ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಮನವಿಯನ್ನು ಮಾಡಿರ್ತಾರೆ. ಎಲ್ಲ ವಿಚಾರಣೆಯನ್ನ ಆಲಿಸಿದಂಥ ದ್ವಿಸದಸ್ಯ ಪೀಠ, ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಸದ್ಯ ಮತ್ತೆ ಈ ವಿಚಾರಣೆಯನ್ನು ನಾವು ಕೈಗೆತ್ತಿಕೊಳ್ತೇವೆ.